ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಮಂತ್ ಅಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂತ ವಿವೋನ 2 ಬೆಸ್ಟ್ ಫೋನ್ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಈ ಫೋನ್ಗಳ ವಿಶೇಷತೆ ಅಂದ್ರೆ ಬಿಗ್ ಬ್ಯಾಟರಿಯನ್ನ ಹೊಂದಿರುವಂತದ್ದು ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಈ ಫೋನ್ಗಳು ಹೊಂದಿವೆ. ಇದಲ್ಲದೆ ಒಳ್ಳೆಯ ಡಿಸ್ಪ್ಲೇ, ಒಳ್ಳೆಯ ಕ್ಯಾಮ್ರಾ, ಒಳ್ಳೆಯ ರೀತಿಯ ಒಂದು ಪ್ರೊಸೆಸರ್ ಅನ್ನ ಈ ಫೋನ್ಗಳು ಹೊಂದಿವೆ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. You can use it from morning to night and the battery just lasts all day long. Even if the bar drops, we have the 90-watt flash charge. So you will never Vivo V50 Elite Edition. ಇದು 6.77 ಇಂಚಸ್ ಫುಲ್ HD ಪ್ಲಸ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಹೊಂದಿರುವಂತದ್ದು. ಇದು ಒಳ್ಳೆಯ ರೀತಿಯಾದಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಮತ್ತು ವಿಡಿಯೋ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದು 150 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 703 ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಇದು ಒಂದು ಉತ್ತಮವಾದಂತಹ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇದು ಒಳ್ಳೆಯ ರೀತಿಯಾದ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತದ್ದು. ನೀವು ಹೈ ಲೆವೆಲ್ ಗೇಮ್ ಅನ್ನ ಈಸಿಯಾಗಿ ಆಡ್ಬೇಕು ಅಂತಂದ್ರೆ ಈ ಮೊಬೈಲ್ ನ ಕಣ್ಮುಚ್ಚಿ ನೀವು ಕೊಂಡ್ಕೊಳ್ಬಹುದು ಮತ್ತು ನೀವು ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಅದರಂತೆ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 50MP ಡ್ಯುಯಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡುವಂತದ್ದು. ಇದು 4K ನಲ್ಲಿ ನಿಮ್ಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಡೋದಕ್ಕೆ ಇದು ಉತ್ತಮವಾದಂತಹ ಒಂದು ಫೋನ್ ಅಂತ ಹೇಳ್ಬಹುದು. ಮತ್ತು ಫ್ರಂಟ್ ಕ್ಯಾಮರಾ ಸಹಿತ ಅಷ್ಟೇ ಚೆನ್ನಾಗಿದೆ. ಅಂದ್ರೆ 50MP ಫ್ರಂಟ್ ಕ್ಯಾಮರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿಯೂ ಸಹಿತ ಒಳ್ಳೆಯ ಪಿಕ್ಚರ್ ಮತ್ತು ಒಳ್ಳೆಯ ರೀತಿಯಾದಂತಹ ಒಂದು ವಿಡಿಯೋವನ್ನ ನೀವು ಮಾಡ್ಕೋಬಹುದು. ಇದಕ್ಕೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ 6000 mAh ಬ್ಯಾಟರಿಯನ್ನ ಕೊಡಲಾಗಿದೆ. ಇದು ದೊಡ್ಡ ಬ್ಯಾಟರಿ ಅಂತ ಹೇಳ್ಬಹುದು. ಮೊಬೈಲ್ ನೀವು ಯಾವುದೇ ರೀತಿಯಾಗಿ ನೀವು ಯೂಸ್ ಮಾಡಿದರೂ ಕೂಡ ನಿಮಗೆ ಬ್ಯಾಟರಿ ವಿಷಯವಾಗಿ ಯಾವುದೇ ಇಶ್ಯೂ ಬರೋದಿಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಸಪೋರ್ಟಿವ್ ಆಗಿ 90W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಮತ್ತೆ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ 34,999 ಆಗಿರುವಂತದ್ದು. ಇದು ಹೆಚ್ಚು ಕಮ್ಮಿ ಆಗುವಂತದ್ದು. ಕೊಳ್ಳುವಾಗ ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. Vivo Y300 GT. ಇದಕ್ಕೆ MediaTek Dimensity 8400 ಪ್ರೊಸೆಸರ್ ನ ಕೊಡಲಾಗಿದೆ. ಇದು ಒಂದು ಒಳ್ಳೆಯ ರೀತಿಯಾದ ಒಂದು ಚಿಪ್ಸೆಟ್ ಅಂತ ಹೇಳಬಹುದು. ಇದು ಎಂಥದೇ ಗೇಮ್ ಅನ್ನ ನೀವು ಈಸಿಯಾಗಿ ಇಲ್ಲಿ ಆಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುವಂತದ್ದು ಮತ್ತು ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಇದು 6.78 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಉತ್ತಮವಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇದಕ್ಕೆ 144 Hz ರಿಫ್ರೆಶ್ ರೇಟ್ ಅನ್ನ ಸಹ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಬ್ರೈಟ್ನೆಸ್ ನಿಮಗೆ ಹಾಕೊಳ್ಳುವಂತದ್ದು. ಇದು 150 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 7620 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ದೊಡ್ಡ ಬ್ಯಾಟರಿ ಅಂತ ಹೇಳ್ಬಹುದು. ಇದಕ್ಕೆ ಸಪೋರ್ಟ್ ಆಗಿ 90W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. 8GB RAM ಮತ್ತು 256GB ಸ್ಟೋರೇಜ್ ಅನ್ನ ಕೊಡಲಾಗಿದೆ. ಇದು ದೊಡ್ಡ ಒಂದು ಸ್ಟೋರೇಜ್ ಸಿಸ್ಟಮ್ ಅನ್ನ ಹೊಂದಿದೆ ಅಂತ ಹೇಳ್ಬಹುದು. ಇದಕ್ಕೆ ಕ್ಯಾಮರಾವನ್ನ ಒಳ್ಳೆ ರೀತಿಯಾಗಿ ಕೊಡಲಾಗಿದ್ದು 50MP ಪ್ಲಸ್ 2MP ಮೇನ್ ಕ್ಯಾಮರಾವನ್ನ ಇದಕ್ಕೆ ಕೊಡಲಾಗಿದೆ. ಇಲ್ಲಿ ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಚೆನ್ನಾಗಿ ನೀವು ಮಾಡ್ಕೋಬಹುದು. ಅದರಂತೆ 16MP ಫ್ರಂಟ್ ಕ್ಯಾಮರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸ್ 37,999 ಆಗಿರುವಂತದ್ದು. ಇದು ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಆಗಬಹುದು. ಕೊಂಡುಕೊಳ್ಳುವಾಗ ಇದನ್ನ ಗಮನಿಸುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.